ನೀವು ನೋಡ್ತಾ ಇದ್ದೀರಾ ಜ್ಞಾನ ಸಾಮ್ರಾಜ್ಯ ಕನ್ನಡ 360 ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ನಲ್ಲಿ ಪ್ರಮುಖ ಇತಿಹಾಸದ ಪ್ರಶ್ನೆಗಳನ್ನು ನೋಡೋಣ. ಐಹೊಳೆ ಶಾಸನದ ಕರ್ತೃ ಯಾರು? ಪಂಪ, ರನ್ನ, ರವಿಕೀರ್ತಿ, ಪೊನ್ನ. ಇದರ ಸರಿಯಾದ ಉತ್ತರ ರವಿಕೀರ್ತಿ. ದಕ್ಷಿಣ ಪಥೇಶ್ವರ ಎಂಬ ಬಿರುದು ಪಡೆದ ರಾಜ ಯಾರು? ಅಮೋಘವರ್ಷ, ಎರಡನೇ ಪುಲಕೇಶಿ, ಕೃಷ್ಣದೇವರಾಯ, ವಿಷ್ಣುವರ್ಧನ. ಇದರ ಸರಿಯಾದ ಉತ್ತರ ಎರಡನೇ ಪುಲಕೇಶಿ. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ತಲಕಾಡು, ಬನವಾಸಿ, ಮ್ಯಾನಿಕೆಟ್, ಹಂಪಿ. ಇದರ ಸರಿಯಾದಂಥ ಉತ್ತರ ಮ್ಯಾನಿಕೆಟ್. ಕವಿರಾಜ ಮಾರ್ಗ ಬರೆದವರು ಯಾರು? ಪಂಪ, ರನ್ನ, ಅಮೋಘವರ್ಷ, ಜನ್ನ. ಇದರ ಸರಿಯಾದಂಥ ಉತ್ತರ ಅಮೋಘವರ್ಷ. ಹೊಯ್ಸಳರ ರಾಜಧಾನಿ ಯಾವುದು? ಬೇಲೂರು, ದ್ವಾರಸಮುದ್ರ, ಐಹೊಳೆ, ವಿಜಯಪುರ. ಇದರ ಸರಿಯಾದಂಥ ಉತ್ತರ ದ್ವಾರಸಮುದ್ರ. ಬೇಲೂರು ದೇವಾಲಯವನ್ನು ನಿರ್ಮಿಸಿದವರು ಯಾರು? ವಿಷ್ಣುವರ್ಧನ, ಬಲ್ಲಾಳ, ನರಸಿಂಹ, ಅಮೋಘವರ್ಷ. ಇದರ ಸರಿಯಾದಂಥ ಉತ್ತರ ವಿಷ್ಣುವರ್ಧನ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಿಸಿದವರು ಯಾರು? ಸಂಗಮ ಸಹೋದರರು, ಗಂಗರು, ರಾಷ್ಟ್ರಕೂಟರು, ಆದಿಲ್ಶಾಹಿಗಳು. ಇದರ ಸರಿಯಾದ ಉತ್ತರ ಸಂಗಮ ಸಹೋದರರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ? 1206, 1336, 1498, 1565. ಇದರ ಸರಿಯಾದ ಉತ್ತರ 1336. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಮೈಸೂರು, ಹಂಪಿ, ತಲಕಾಡು, ವಿಜಯಪುರ. ಇದರ ಸರಿಯಾದ ಉತ್ತರ ಹಂಪಿ. ವಿಜಯನಗರದ ಶ್ರೇಷ್ಠ ರಾಜ ಯಾರು? ಹರಿಹರ, ಬುಕ್ಕ, ಕೃಷ್ಣದೇವರಾಯ, ಎರಡನೇ ದೇವರಾಯ. ಇದರ ಸರಿಯಾದಂಥ ಉತ್ತರ ಕೃಷ್ಣದೇವರಾಯ. ಕೃಷ್ಣದೇವರಾಯ. ಅಮುಕ್ತ ಮೌಲ್ಯದ ಕೃತಿಕಾರರು ಯಾರು? ಪಂಪ, ಕೃಷ್ಣದೇವರಾಯ, ರನ್ನ, ಜನ್ನ. ಇದರ ಸರಿಯಾದ ಉತ್ತರ ಕೃಷ್ಣದೇವರಾಯ. ತಾಳಿಕೋಟಿ ಯುದ್ಧ ನಡೆದ ವರ್ಷ? 1526, 1565, 1761, 1799. ಇದರ ಸರಿಯಾದ ಉತ್ತರ 1565. ಮೈಸೂರು ಸಂಸ್ಥಾನವನ್ನು ಆಳಿದ ವಂಶ ಯಾವುದು? ಗಂಗರು, ಒಡೆಯರ ವಂಶ, ಕದಂಬರು, ಚಾಲುಕ್ಯರು. ಇದರ ಸರಿಯಾದ ಉತ್ತರ ಒಡೆಯರ ವಂಶ. ಟಿಪ್ಪು ಸುಲ್ತಾನ್ನ ರಾಜಧಾನಿ ಯಾವುದು? ಬೆಂಗಳೂರು, ಮೈಸೂರು, ಶ್ರೀರಂಗಪಟ್ಟಣ, ವಿಜಯಪುರ. ರಾಜಧಾನಿ ಶ್ರೀರಂಗಪಟ್ಟಣ. ಟಿಪ್ಪು ಸುಲ್ತಾನನ ತಂದೆ ಯಾರು? ಫತೇ ಮಹಮ್ಮದ್, ಹೈದರಾಲಿ, ದಿಲಾವರ್ ಖಾನ್, ಮೀರ್ ಸಾದಿಕ್. ಇದರ ಸರಿಯಾದ ಉತ್ತರ ಹೈದರಾಲಿ. ಹೈದರಾಲಿ. ಮೈಸೂರು ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಹೈದರಾಲಿ, ಟಿಪ್ಪು ಸುಲ್ತಾನ್, ಕೃಷ್ಣದೇವರಾಜ ಒಡೆಯರು, ಚಾಮರಾಜ ಒಡೆಯರು. ಇದರ ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್. ಕನ್ನಡದ ಮೊದಲ ಕೃತಿ ಯಾವುದು? ಆದಿಪುರಾಣ, ಕವಿರಾಜ ಮಾರ್ಗ, ಒಡ್ಡಾರಾಧನೆ,
ಗದಾಯುದ್ಧ. ಇದರ ಸರಿಯಾದ ಉತ್ತರ ಕವಿರಾಜ್ಯ ಮಾರ್ಗ. ಕನ್ನಡದ ಆದಿಕವಿ ಯಾರು? ರನ್ನ, ಪೊನ್ನ, ಪಂಪ, ಜನ್ನ. ಇದರ ಸರಿಯಾದ ಉತ್ತರ ಪಂಪ. ವಿಕ್ರಮಾರ್ಜುನ ವಿಜಯ ಬರೆದವರು ಯಾರು? ಪಂಪ, ರನ್ನ, ಪೊನ್ನ, ನಾಗವರ್ಮ. ಇದರ ಸರಿಯಾದ ಉತ್ತರ ಪಂಪ. ಹೊಯ್ಸಳರ ಶೈಲಿಯ ದೇವಾಲಯಗಳು ಯಾವುದರಿಂದ ಪ್ರಸಿದ್ಧ? ಚಿತ್ರಕಲೆ, ಶಿಲ್ಪಕಲೆ, ಸಂಗೀತ, ನೃತ್ಯ. ಇದರ ಸರಿಯಾದಂಥ ಉತ್ತರ ಶಿಲ್ಪಕಲೆ. ಹಂಪಿ ಯಾವ ನದಿಯ ತೀರದಲ್ಲಿದೆ? ಕಾವೇರಿ, ಕೃಷ್ಣ, ತುಂಗಭದ್ರಾ, ಶರಾವತಿ. ಇದರ ಸರಿಯಾದ ಉತ್ತರ ತುಂಗಭದ್ರಾ. ಶ್ರವಣಬೆಳಗೊಳ ಯಾವ ಧರ್ಮಕ್ಕೆ ಪ್ರಸಿದ್ಧ? ಬೌದ್ಧ, ಜೈನ, ಶೈವ, ವೈಷ್ಣವ. ಇದರ ಸರಿಯಾದ ಉತ್ತರ ಜೈನ. ಕಿತ್ತೂರಾಣಿ ಚೆನ್ನಮ್ಮ ಯಾರ ವಿರುದ್ಧ ಹೋರಾಡಿದರು? ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು, ಡಚ್ಚರು. ಇದರ ಸರಿಯಾದ ಉತ್ತರ ಬ್ರಿಟಿಷರು. ಸಂಗೊಳ್ಳಿ ರಾಯಣ್ಣ ಯಾರ ಸಹಾಯಕ? ಟಿಪ್ಪು ಸುಲ್ತಾನ್, ರಾಣಿ ಚೆನ್ನಮ್ಮ, ಕೃಷ್ಣದೇವರಾಯ, ಹೈದರಾಲಿ. ಸರಿಯಾದ ಉತ್ತರ ರಾಣಿ ಚೆನ್ನಮ್ಮ. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಎಲ್ಲಿ ದೊರೆತಿವೆ? ಹಂಪಿ, ಮಸ್ಕಿ, ಬೇಲೂರು, ಹಳೆಬೀಡು. ಇದರ ಸರಿಯಾದ ಉತ್ತರ ಮಸ್ಕಿ. ಸುವರ್ಣಗಿರಿ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದೆ? ಮೌರ್ಯ, ಗಂಗ, ಕದಂಬರು, ಹೊಯ್ಸಳರು. ಇದರ ಸರಿಯಾದ ಉತ್ತರ ಮೌರ್ಯರು. ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರು? ಇಬ್ನ್ ಬತೂತಾ, ಅಬ್ದುರ್ ರಜಾಕ್, ಹುಯೆನ್ ತ್ಸಾಂಗ್, ಮೆಗಾಸ್ತನೀಸ್. ಇದರ ಸರಿಯಾದ ಉತ್ತರ ಅಬ್ದುರ್ ರಜಾಕ್. ಅಬ್ದುರ್ ರಜಾಕ್ ಅಥವಾ ಅಬ್ದುಲ್ ರಜಾಕ್. ಗೋಲ್ ಗುಂಬಜ್ ಎಲ್ಲಿದೆ? ಬೀದರ್, ಕಲಬುರ್ಗಿ, ವಿಜಯಪುರ, ರಾಯಚೂರು. ಸರಿಯಾದ ಉತ್ತರ ವಿಜಯಪುರ. ಗೋಲ್ ಗುಂಬಜ್ ನಿರ್ಮಿಸಿದವರು ಯಾರು? ಇದರ ಸರಿಯಾದ ಉತ್ತರ ಮೊಹಮ್ಮದ್ ಆದಿಲ್ ಶಾ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದು? ಬೆಂಗಳೂರು, ಮಂಗಳೂರು, ಮೈಸೂರು, ಧಾರವಾಡ. ಸರಿಯಾದ ಉತ್ತರ ಮೈಸೂರು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ವಂಶ ಯಾವುದು? ಸಾಳುವ, ತುಳುವ, ಸಂಗಮ, ಅರವೀಡು. ಇದರ ಸರಿಯಾದ ಉತ್ತರ ಸಂಗಮ. ಗದಾಯುದ್ಧದ ಕೃತಿಯ ಕರ್ತೃ ಯಾರು? ಪಂಪ, ರನ್ನ, ಪೊನ್ನ, ಜನ್ನ. ಇದರ ಸರಿಯಾದ ಉತ್ತರ ರನ್ನ. ಹೊಯ್ಸಳರ ಪ್ರಸಿದ್ಧ ಚಿಹ್ನೆ ಯಾವುದು? ಆನೆ, ಸಿಂಹ, ಹುಲಿ ಹೊಡೆಯುವ ಯುವಕ, ಚಕ್ರ. ಇದರ ಸರಿಯಾದ ಉತ್ತರ ಹುಲಿ ಹೊಡೆಯುವ ಯುವಕ ಅಥವಾ ಹುಲಿಯನ್ನು ಕೊಲ್ಲುವ ಯುವಕ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಒಡ್ಡಾರಾಧನೆ, ಕವಿರಾಜ್ಯ ಮಾರ್ಗ, ಆದಿಪುರಾಣ, ಗದಾಯುದ್ಧ.
ಇದರ ಸರಿಯಾದ ಉತ್ತರ ವಡ್ಡಾರಾಧನೆ. ಕರ್ನಾಟಕದ ಪ್ರಸಿದ್ಧ ಯಕ್ಷಗಾನ ಯಾವ ಪ್ರದೇಶಕ್ಕೆ ಸೇರಿದ್ದು? ಉತ್ತರ ಕರ್ನಾಟಕ, ಕರಾವಳಿ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮೈಸೂರು ಪ್ರದೇಶ. ಇದರ ಸರಿಯಾದ ಉತ್ತರ ಕರಾವಳಿ ಕರ್ನಾಟಕ ಅಂದರೆ ಕರಾವಳಿ ಪ್ರದೇಶ. ಬಾದಾಮಿ ಯಾವ ವಂಶದ ರಾಜಧಾನಿಯಾಗಿತ್ತು? ರಾಷ್ಟ್ರಕೂಟರು, ಚಾಲುಕ್ಯರು, ಗಂಗರು, ಕದಂಬರು. ಇದರ ಸರಿಯಾದ ಉತ್ತರ ಚಾಲುಕ್ಯರು. ಕರ್ನಾಟಕದಲ್ಲಿ ಕನ್ನಡವನ್ನು ರಾಜ್ಯ ಭಾಷೆಯಾಗಿ ಘೋಷಿಸಿದ ವರ್ಷ ಯಾವುದು? 1956, 1963, 1973, 1987. ಇದರ ಸರಿಯಾದ ಉತ್ತರ 1963. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇದರ ಸರಿಯಾದ ಉತ್ತರ ಕುವೆಂಪು. ಕರ್ನಾಟಕದ ರಾಜ್ಯೋತ್ಸವ ಯಾವ ದಿನ ಆಚರಿಸಲಾಗುತ್ತದೆ? ಜನವರಿ 26, ಆಗಸ್ಟ್ 15, ನವೆಂಬರ್ 1, ಡಿಸೆಂಬರ್ 10. ಇದರ ಸರಿಯಾದ ಉತ್ತರ ನವೆಂಬರ್ 1. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.